ನಾನು ಇವಳ ಕಾಲು ಮುರಿದು ಹಾಕ್ತೀನಿ, ಆಮೇಲೆ ನೋಡ್ತೀನಿ ಇವಳು ಹೆಂಗೆ ಆಚೆ ಓಡಿ ಹೋಗುತ್ತೆ ಅಂತ. ತಾರಕ್ ಮುಖದ ಮೇಲೆ ಹಠತ್ತಾಗಿ ಒಂದು ರಾಕ್ಷಸ ನಗು ಮೂಡಿತು. ಅವನು ಒಂದಾದ್ಮೇಲೆ ಒಂದು ವೈನ್ ಬಾಟಲ್ ಖಾಲಿ ಮಾಡುತ್ತಲೇ ಇದ್ದ. ತಡರಾತ್ರಿ ಆಗಿತ್ತು. ಅವನ ರೂಮಿಗೆ ವಾಪಸ್ ಬಂದಾಗ ರೂಮ್ನಲ್ಲಿ ಒಂದು ವಿಚಿತ್ರವಾದ ಮೌನ ಆವರಿಸಿತ್ತು. ಅದಲ್ಲಿನ ವಾತಾವರಣವನ್ನು ತುಂಬ ಗಂಭೀರ ಮತ್ತು ಭಯಾನಕವಾಗಿ ಮಾಡ್ತಿತ್ತು. ಅವ್ನು ಸ್ವಲ್ಪ ನಶೆಯಲ್ಲಿದ್ದ. ಅವ್ನ ರೂಮಿನೊಳಗೆ ಬಂದವನೇ ಮೆಲ್ಲನೆ ಬೆಡ್ ಹತ್ರ ಬಂದ. ಒಂದು ಸಲ ತೀಕ್ಷಾ ಕಡೆ ನೋಡ್ದ. ಸ್ವಲ್ಪ ಹೊತ್ತು ಅವಳನ್ನೇ ನೋಡಿ ಆಮೇಲೆ ಬಾತ್ರೂಮ್ ಕಡೆ ಹೋದ. ತಾರಕ್ ಶವರ್ ಕೆಳಗೆ ನಿಂತಿದ್ದ. ತುಂಬ ಹೊತ್ತು ಅವನು ಹಂಗೆ ಶವರ್ ಕೆಳಗೆ ನಿಂತಿದ್ದ. ಅವನ ಕಣ್ಣುಗಳು ಮುಚ್ಚಿದ್ವು. ಅವನು ತನ್ನ ಕೈ ಚಾಚಿ ಶವರ್ ಫ್ಲೋ ಇನ್ನೂ ಜಾಸ್ತಿ ಮಾಡ್ದ. ಅವನೊಳಗಿನ ಉರಿಯನ್ನು ಈ ನೀರು ಕೂಡ ಆರಿಸೋಕ್ಕಾಗ್ತಿರ್ಲಿಲ್ಲ. ಅವನ ಕಿವಿಯಲ್ಲಿ ತೀಕ್ಷಾಳ ಮಾತುಗಳು ಗುಯ್ಯಂತಿದ್ವು. ನನಗೆ ನಿನ್ನ ಕಂಡ್ರೆ ದ್ವೇಷ ಇದೆ, ನೀನೊಬ್ಬ ಅಪ್ಪಟ ಕೆಟ್ಟ ಮನುಷ್ಯ, ನಾನು ಅಲ್ಲಿಂದ ಓಡಿ ಹೋಗ್ತೀನಿ. ತಾರಕ್ ಕೋಪದಿಂದ ಗೋಡೆಗೆ ಒಂದು ಜೋರಾಗಿ ಗುದ್ದಿದ. ಅವನ ಮುಖದ ಭಾವನೆಗಳು ಕಠೋರವಾಗಿದ್ವು. ತಾರಕ್ ಕಣ್ಮುಂದೆ ತೀಕ್ಷಾಳ ಮುಖವೇ ಓಡಾಡ್ತಿತ್ತು. ಒಬ್ಬ ಹೆಂಗಸು ನನ್ನ ಮೇಲೆ ಸವಾರಿ ಮಾಡ್ತಿದ್ದಾಳೆ, ಆದರೆ ನನಗೇನಾಗ್ತಿದೆ? ತೀಕ್ಷಾ ತನಗೆ ಹೇಗೆ ಕೆನ್ನೆ ಕೊಡ್ತಿದ್ಲು ಅಂತ ಅವನಿಗೆ ನೆನಪಾಯಿತು. ತಾರಕ್ ತನ್ನ ತಲೆ ಕೊಡಕೊಂಡ. ಅವನ ಮುಖದ ಮೇಲೆ ಒಂದು ಅಪಾಯಕಾರಿ ನಗು ಬಂತು. ಅವನು ಸ್ವಲ್ಪ ಹೊತ್ತಲ್ಲಿ ಬಾತ್ರೂಮ್ನಿಂದ ಆಚೆ ಬಂದ. ಅವನು ಇನ್ನೊಂದು ಸಲ ತೀಕ್ಷಾ ಕಡೆ ನೋಡ್ದ ಮತ್ತು ತನ್ನ ನೈಟ್ ಡ್ರೆಸ್ ಹಾಕ್ಕೊಂಡ. ಬೆಡ್ ಹತ್ರ ಬಂದು ತೀಕ್ಷಾಳಿಗೆ ಬ್ಲ್ಯಾಂಕೆಟ್ ಹೊದಿಸ್ದ. ಆಮೇಲೆ ತಾನು ಕೂಡ ಬಂದು ಮಲ್ಕೊಂಡ. ಅವನು ತೀಕ್ಷಾಳನ್ನು ಬಿಗಿಯಾಗಿ ಅಪ್ಕೊಂಡು ಅವಳನ್ನೇ ನೋಡ್ತಿದ್ದ. ಮರುದಿನ ಬೆಳಿಗ್ಗೆ ತೀಕ್ಷಾಗೆ ಎಚ್ಚರ ಆಯಿತು. ಅವಳಿಗೆ ಉಸಿರುಗಟ್ಟೋ ಹಾಗೆ ಅನ್ನಿಸ್ತು. ಅವಳು ಒದ್ದಾಡಿದ್ಲು. ಕಣ್ಬಿಟ್ಟು ನೋಡ್ದಾಗ ತಾರಕ್ ಅವಳನ್ನ ಬಿಗಿಯಾಗಿ ತಪ್ಕೊಂಡು ಮಲಗಿದ್ದ. ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಏನು ಯೋಚನೆ ಮಾಡಿದೆ ಅವಳು ತಾರಕ್ನನ್ನು ಬೆಡ್ನಿಂದ ಕೆಳಗೆ ತಳ್ಳಿಬಿಟ್ಲು. ಕೋಪದಿಂದ ಎದ್ದು ಕೂತ್ಲು. ಮಲಗಿದ್ದ ತಾರಕ್ ನೆಲದ ಮೇಲೆ ಬಿದ್ದ. ಅವನಿಗೆ ಎಚ್ಚರ ಆಯಿತು. ತನಗೇನಾಯಿತು ಅಂತ ಗೊತ್ತಾದಾಗ ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಅವನಿಗೆ ಎದ್ದು ನಿಂತು ಕೋಪದಿಂದ ತೀಕ್ಷಾಳ ಕೈ ಹಿಡಿದು ತಿರುಚ್ತಾ ಹೇಳ್ದ, ನಿನ್ನ ಧೈರ್ಯ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿದೆ, ನೀನು ನನ್ನನ್ನು ಬೆಡ್ನಿಂದ ತಳ್ಳಿದ್ಯಾ? ತೀಕ್ಷಾ ಸುಮ್ಮನೆ ಇದ್ಲು. ಅವಳಿಗೆ ನೋವಾಗ್ತಿತ್ತು, ಆದರೆ ಅವಳು ಯಾವುದೇ ಪ್ರತಿಕ್ರಿಯೆನೇ ಇಡಲಿಲ್ಲ. ಅವಳು ತಾರಕ್ನನ್ನು ಪೂರ್ತಿಯಾಗಿ ನಿರ್ಲಕ್ಷ್ಯ ಮಾಡಿದ್ಲು. ಇದು ತಾರಕ್ಗೆ ತುಂಬ ಚುಚ್ಚಿತು. ಅವನು ಕೋಪದಿಂದ ಗರ್ಜಿಸ್ತಾ ಹೇಳ್ದ, ನೀನು ಯಾಕೆ ಏನು ಮಾತಾಡ್ತಿಲ್ಲ? ಆದರೆ ತಾರಕ್ ಇನ್ನೂ ಜಾಸ್ತಿ ಸಿಟ್ಟಾದ. ಅವನು ತೀಕ್ಷಾಳ ಕೈಯನ್ನು ಇನ್ನೂ ಜೋರಾಗಿ ಹಿಡ್ಕೊಂಡ. ತೀಕ್ಷಾಳ ಕಣ್ಣುಗಳು ಒದ್ದೆಯಾದವು, ಆದರೆ ಅವಳು ಒಂದು ಶಬ್ದ ಮಾತಾಡಲಿಲ್ಲ. ತಾರಕ್ನ ಕೋಪ ಬೆಳೆಯುತ್ತಲೇ ಇತ್ತು. ಅವನ ನಿರ್ಲಕ್ಷ್ಯ ಅವಳಿಗೆ ತಡೆಯೋದಕ್ಕಾಗ್ತಿರ್ಲಿಲ್ಲ. ಎಲ್ಲೋ ಒಂದು ಕಡೆ ಅದವನು ಚುಚ್ಚುತ್ತಿತ್ತು. ತೀಕ್ಷಾ ತನ್ನ ಮುಖ ತಿರುಗಿಸ್ಕೊಂಡ್ಳು. ಅವಳು ಕಣ್ಣು ಮುಚ್ಕೊಂಡ್ಳು. ಕಣ್ಣಲ್ಲಿ ನೀರಿತ್ತು, ಆದರೆ ಅವಳ ದೇಹದಲ್ಲಿ ಜೀವನೇ ಇಲ್ವೇನೋ ಅನ್ನುವಂತ ಸುಮ್ಮನಿದ್ಲು. ಯಾಕೋ ಏನೋ ಅವನು ತುಂಬ ಚಡಪಡಿಸ್ದ. ಅವನು ಕೋಪದಿಂದ ಹೇಳ್ದ, ನನ್ನ ಇಗ್ನೋರ್ ಮಾಡೋಕೆ ನಿನಗೆ ಎಷ್ಟು ಧೈರ್ಯ? ತಾರಕ್ ಅವಳ ದವಡೆಯನ್ನು ಹಿಡಿಯುತ್ತಾ ಹಲ್ಲು ಕಡಿಯುತ್ತಾ ಹೇಳ್ದ, ಯಾಕೇನು ಮಾತಾಡ್ತಿಲ್ಲ? ತೀಕ್ಷಾ ಅವನ ಕೈ ಕೊಡವಿ ಕೋಪದಿಂದ ಹಿಡಿದ್ಲು. ಮಾತಾಡೋಕೆ ನಾನೊಂದು ಆಟದ ಬೊಂಬೆ ಅಷ್ಟೇ, ನಾನು ಮಾತಾಡಿದ್ರೇನು? ಬಿಟ್ಟರೆ ಏನು ನಿಮಗೇನು ವ್ಯತ್ಯಾಸ ಆಗಲ್ವಲ್ಲ? ತಾರಕ್ ಕೋಪದಿಂದ ಅವಳ ದವಡೆಯನ್ನು ಇನ್ನೂ ಜೋರಾಗಿ ಹಿಡ್ಕೊಂಡ. ತೀಕ್ಷಾ ಕಣ್ಣಿಂದ ನೀರು ಬರೋದಕ್ಕೆ ಶುರುವಾಯಿತು, ಆದರೆ ಅವಳು ಮಾತಾಡಲಿಲ್ಲ. ಅವನು ತೀಕ್ಷಾಳ ದವಡೆಯನ್ನು ಒಮ್ಮೆಲೆ ಬಿಟ್ಟುಬಿಟ್ಟ. ಅವಳನ್ನ ನೋಡ್ತಾ ಹೇಳ್ದ, ಶಿಕ್ಷೆಗೆ ತಯಾರಾಗಿರು. ನಿನಗಿದೇ ಬೇಕಲ್ಲ, ಸರಿ ಬಿಡು, ಮಾತಾಡಬೇಡ. ತೀಕ್ಷಾ ಮುಖ ತಿರುಗಿಸ್ಕೊಂಡ್ಳು. ತಾರಕ್ ಕೋಪದಿಂದ ರೂಮ್ನಿಂದ ಆಚೆ ಹೋದ. ತೀಕ್ಷಾ ತನ್ನ ಕಣ್ಣೀರು ಒರೆಸ್ಕೊಂಡು ತನ್ನ ದೇಹದ ಸ್ಥಿತಿಯನ್ನು ನೋಡಿ ಅಳೋದಕ್ಕೆ ಶುರು ಮಾಡಿದ್ಲು. ಅವಳ ಮೈ ಮೇಲೆ ಬೆಲ್ಟ್ನಿಂದ ಹೊಡೆದ ನೀಲಿ ಕಲೆಗಳು, ಹಲ್ಲಿನ ಗಾಯಗಳು, ತಾರಕ್ ಬಲವಾಗಿ ಹಿಡಿದ ಕಲೆಗಳಿದ್ದವು. ಅವಳ ಎದೆ ಮೇಲೆ ತಾರಕ್ನ ಹೆಸರಿತ್ತು. ತೀಕ್ಷಾ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಕೊಂಡ್ಳು. ಅವಳಿಗೆ ನೋವಾಗ್ತಿತ್ತು. ಅವಳು ಸ್ವಲ್ಪ ಹೊತ್ತು ಹಂಗೆ ಹತ್ತು, ಆಮೇಲೆ ಬೆಡ್ನಿಂದ ಎದ್ದು ಹೇಗೋ ನಡ್ಕೊಂಡು ಬಾತ್ರೂಮ್ಗೆ ಹೋಗಿ ಬಾತ್ರೂಮ್ನಲ್ಲಿ ಮಲಕ್ಕೊಂಡ್ಳು. ಆಟೋಮೆಟಿಕ್ಕಾಗಿ ನೀರು ತುಂಬಿಕೊಳ್ತಿತ್ತು. ತೀಕ್ಷಾ ಅದರಲ್ಲಿ ಮುಳುಗ್ತಿದ್ಲು. ಅವಳ ಕಣ್ಣಿಂದ ಸತತವಾಗಿ ನೀರು ಹರಿತಿತ್ತು. ಅವಳು ತನ್ನ ಅಣಿಬರಹವನ್ನು ಶಪಿಸ್ತಿದ್ಲು. ತೀಕ್ಷಾ ತನ್ನ ದೇಹವನ್ನು ಉಜ್ಜೋದಕ್ಕೆ ಶುರು ಮಾಡಿದ್ಲು. ತಾರಕ್ನ ಸ್ಪರ್ಶವನ್ನು ಅಳಿಸಿ ಹಾಕೋದಕ್ಕೆ ಅವಳು ಹಠ ಹಿಡಿತಿದ್ಲು. ತುಂಬ ಸಲ ಉಜ್ಜಿದ್ಲು, ಆದರೆ ಅವಳ ಚರ್ಮ ಕೆಂಪಾಗಿ ರಕ್ತ ಬರುವಂತಾಗ್ತಿತ್ತು. ತೀಕ್ಷಾ ಚೀರ್ತಾ ಅಳುತ್ತಿದ್ಲು. ಹಠಾತ್ತಾಗಿ ಅವಳು ಸುಮ್ಮನಾದ್ಲು. ಈ ಗಾಯಗಳವನ ಹೃದಯದಲ್ಲಿ ಎಂದು ಮಾಯದ ಗಾಯಗಳಾಗಿದ್ದವು. ತೀಕ್ಷಾ ಕಣ್ಣಲ್ಲಿ ಬೆಂಕಿ ಉರಿತಿತ್ತು. ನಾನು ಯಾರನ್ನೂ ಬಿಡಲ್ಲ. ನನ್ನ ನಾಶಕ್ಕೆ ಕಾರಣವಾದ ನನ್ನ ತಂದೆ, ನನ್ನ ಸಾಕು ತಾಯಿ ಮತ್ತು ಅವಳ ಮಗಳು, ನಿಮ್ಮನ್ನೆಲ್ಲ ರಕ್ತದ ಕಣ್ಣೀರು ಹಾಕಿಸ್ದೇ ಇದ್ದರೆ ನನ್ನ ಹೆಸರು ತೀಕ್ಷಾನೇ ಅಲ್ಲ. ಸ್ವಲ್ಪ ಹೊತ್ತಿನಲ್ಲಿ ತೀಕ್ಷಾ ಸ್ನಾನ ಮುಗಿಸಾಚೆ ಬಂದಳು. ಬಟ್ಟೆ ಹಾಕ್ಕೊಂಡು ಬಿಡ ಮೇಲೆ ಕೂತಲು. ಅಷ್ಟೇ ಕೆಲಸದವ್ರು ಅವಳಿಗೆ ಊಟ ತಂದು ಟೇಬಲ್ ಮೇಲಿಟ್ಟರು. ತೀಕ್ಷಾ ಆ ಊಟದ ಪ್ಲೇಟನ್ನು ನೆಲಕ್ಕೆಸೆದ್ಲು. ಇದನ್ನು ನೋಡಿ ಎಲ್ಲ ಕೆಲಸದವ್ರು ಹೆದರಿದ್ರು. ತಾರಕ್ ಮುಂದೆ ಲ್ಯಾಪ್ಟಾಪ್ ತೆರೆದಿತ್ತು. ಅವನು ತೀಕ್ಷಾಳನ್ನೇ ನೋಡ್ತಿದ್ದ. ಅವಳು ಈ ಕೆಲಸ ನೋಡಿ ಅವನ ಟೇಬಲ್ ಮೇಲೆ ಜೋರಾಗಿ ಕೂತಿ ಲ್ಯಾಪ್ಟಾಪ್ ಬಂದ್ ಮಾಡ್ದ. ಅವನ ರೂಮಿನ ಕಡೆ ನಡೆದ. ಎಲ್ಲ ಕೆಲಸದವ್ರು ಹೆದರಿ ತಲೆ ತಗ್ಸಿ ನಿಂತಿದ್ರು. ಆದರೆ ತೀಕ್ಷಾ ಮುಖದಲ್ಲಿ ಒಂದು ಹೀಯಾಳಿಸೋ ನಗು ಇತ್ತು. ಅವಳು ತಾರಕ್ನನ್ನು ನೋಡಿ ಅಡ್ಡವಾಗಿ ನಕ್ಕದ್ಲು. ತಾರಕ್ ಕೋಪದಿಂದ ತನ್ನ ಮುಷ್ಟಿನ ಬಿಗಿಯಾಗಿಟ್ಕೊಂಡಿದ್ದ. ಅವನ ಕೆಲಸದವ್ರಿಗೆ ಆಚೆ ಹೋಗುವಂತೆ ಸನ್ನೆ ಮಾಡ್ದ. ಎಲ್ಲರೂ ಅಲ್ಲಿಂದ ಹೋದರು. ಹೋಗುವಾಗ ನೆಲದ ಮೇಲೆ ಬಿದ್ದಿದ್ದು ಊಟನೆಲ್ಲ ಸ್ವಚ್ಛ ಮಾಡಿ ಹೋದರು. ತಾರಕ್ ಕೋಪದಿಂದ ತೀಕ್ಷಾಳನ್ನು ನೋಡ್ತಾ ಇದ್ದ. ಆದರೆ ತೀಕ್ಷಾ ಕೂಡ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿದ್ಲು. ಈಗ ಅವಳು ಹಾಗೇ ನಿಂತಿದ್ಲು. ತಾರಕ್ ನಡ್ಕೊಂಡು ತೀಕ್ಷಾ ಹತ್ರ ಬಂದ. ಆದರೆ
ಅವಳು ಜಗ್ಲಿಲ್ಲ. ಹಠಮಾರಿಯಂತೆ ಅಲ್ಲೇ ನಿಂತು ನಗ್ತಿದ್ಲು. ತಾರಕ್ ಅವಳ ಆ ನಗು ನೋಡಿ ಒಳಗೊಳಗೆ ಉರಿತಿದ್ದ. ಹಳೆ ತೀಕ್ಷಾ ಆಗಿದ್ರೆ ಇಷ್ಟು ಹೊತ್ತಿಗೆ ಎದುರು ಎಲ್ಲೋ ಅಡಕ್ಕೊಳ್ತಿದ್ಲು. ಅವಳನ್ನ ಹಿಂದಿನಿಂದ ಎಳೆದು ಹಿಡಿದು ಅವಳ ಕಣ್ಣನ್ನು ನೋಡ್ತಿದ್ದ. ತೀಕ್ಷಾ ಇನ್ನೂ ಅವನನ್ನೇ ನೋಡ್ತಿದ್ಲು. ತಾರಕ್ ಕೋಪದಿಂದ ಗರ್ಜಿಸಿ ಹೇಳ್ದ, ನೀನು ತುಂಬ ಹಾರಾಡ್ತಿದ್ಯಾ, ನಿನ್ನ ರೆಕ್ಕೆ ಕತ್ತರಿಸೋ ಸಮಯ ಬಂದಿದೆ. ಅವನು ತೀಕ್ಷಾಳ ಕೈ ಹಿಡಿದು ಎಳೆದಾಡ್ತಾ ರೂಮಿನ ಆಚೆ ಕರ್ಕೊಂಡು ಹೋದ. ಎಲ್ಲ ಕೆಲಸದವ್ರು ತಲೆ ತಗ್ಸಿದ್ರು. ತಾರಕ್ ಅವಳನ್ನ ಒಂದು ಕತ್ತಲೆ ರೂಮಿಗೆ ಕರ್ಕೊಂಡು ಹೋಗಿ ಅಲ್ಲಿಗೆ ತಳ್ದ. ತೀಕ್ಷಾ ನೀರ ಹೋಗಿ ನೆಲಕ್ಕೆ ಬಿದ್ಲು. ಅವಳು ಮೊದಲೇ ಸುಸ್ತಾಗಿದ್ಲು. ತಾರಕ್ ಅವಳ ಹತ್ರ ಬಂದು ಅವಳ ಕೈ ಕೋಳ ಹಾಕಿ ರೂಮ್ನಿಂದ ಆಚೆ ಹೋದ. ತೀಕ್ಷಾಗೆ ಅದು ನೋಡಿ ಭಯ ಆಯಿತು. ತುಂಬ ಮೌನ ಇತ್ತು ಅಲ್ಲಿ. ತೀಕ್ಷಾಗೆ ಭಯ ಆಗೋಕ್ಕೆ ಶುರುವಾಯಿತು. ಅವಳಿಗೆ ತನ್ನ ಕಾಲಿನ ಹತ್ರ ಏನೋ ಇದೆ ಅಂತ ಅನ್ನಿಸ್ತು. ಅವಳು ಹಿಂದೆ ಸರಿಯೋದಕ್ಕೆ ಪ್ರಯತ್ನಿಸಿದ್ಲು. ಯಾರೋ ಅವಳ ಕಾಲನ್ನು ಕಚ್ತಿದ್ದಂತ ಅನ್ನಿಸ್ತು. ಅಷ್ಟರಲ್ಲಿ ರೂಮ್ನಿಂದ ಲೈಟ್ ಬಂತು. ಸ್ವಲ್ಪ ಬೆಳಕಿನಲ್ಲಿ ತೀಕ್ಷಾ ನೋಡಿದ್ಲು. ಇಡೀ ರೂಮ್ನಲ್ಲಿ ತುಂಬ ಇಲಿಗಳಿದ್ವು. ಅವಳು ಜೋರಾಗಿ ಚೀರಿದ್ಲು. ಆ ಕತ್ತಲೆ ರೂಮ್ನಲ್ಲಿ ಅವಳ ಕಿರುಚಾಟ ಕೇಳಿಸ್ತು. ತೀಕ್ಷಾ ಎದ್ದು ಬಾಗಿಲಿನ ಕಡೆ ಓಡಿದ್ಲು. ಇಲಿಗಳು ಕೂಡ ಅವಳ ಕಾಲಿನ ಮೇಲೆ ಓಡಾಡ್ತಿದ್ವು. ತೀಕ್ಷಾ ಅಳುತ್ತಾನೇ ಇದ್ಲು. ಯಾರಾದರೂ ಇದ್ದೀರಾ, ಪ್ಲೀಸ್ ಹೆಲ್ಪ್ ಮೀ. ಇನ್ನೊಂದು ಕಡೆ ತಾರಕ್ ತನ್ನ ಮುಂದೆ ಇದ್ದ ಸ್ಕ್ರೀನ್ ಮೇಲೆ ತೀಕ್ಷಾಳನ್ನು ನೋಡ್ತಿದ್ದ. ತೀಕ್ಷಾಳ ಹೆದರಿದ ಮುಖ ಅವನ ಕಣ್ಮುಂದೆ ಇತ್ತು. ಅವಳ ಕಣ್ಣಿಂದ ನೀರು ಸುರಿತಿತ್ತು. ತಾರಕ್ ಮುಖದಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ರೂಮ್ನಲ್ಲಿ ತೀಕ್ಷಾ ಮೆಲ್ಲನೆ ಪ್ರಜ್ಞೆ ತಪ್ಪಿದ್ಲು. ತಾರಕ್ ಲ್ಯಾಪ್ಟಾಪ್ ಬಂದ್ ಮಾಡಿ ತನ್ನ ಬ್ಲೇಸರ್ ಹಾಕೊಂಡು ಆ ರೂಮಿನ ಕಡೆ ನಡೆದ. ಅವನು ಬಾಗಿಲು ತೆರೆದ ನೋಡಿದಾಗ ತೀಕ್ಷಾ ಪ್ರಜ್ಞೆ ತಪ್ಪಿದ್ಲು. ಒಂದು ಬಟನ್ ಒತ್ತಿದಾಗ ಆ ಇಲಿಗಳೆಲ್ಲ ಮಾಯವಾದವು. ನಿಜವಾಗಿಯೂ ಅಲ್ಲಿ ಇಲಿಗಳೇ ಇರಲಿಲ್ಲ. ಅದು ಕೇವಲ ಹಲೋಗ್ರಾಮ್ ಅಷ್ಟೇ. ಅದರಿಂದ ತೀಕ್ಷಾಗೆ ಆ ಕಾಡಿಲಿಗಳು ಕಾಣಿಸ್ತಿದ್ವು. ಅದು ನಿಜವಾಗಿ ಒಂದು ಹಿಂಸೆ ನೀಡೋ ರೂಮ್ ಆಗಿತ್ತು. ತಾರಕ್ ತೀಕ್ಷಾಳನ್ನು ಎತ್ಕೊಂಡು ವಾಪಸ್ ತನ್ನ ರೂಮಿಗೆ ಬಂದ. ಅವಳನ್ನೇ ನೋಡ್ತಿದ್ದ. ಮನಸ್ಸಲ್ಲಿ ಅಂದ್ಕೊಂಡ, ಎಷ್ಟು ಹಠಮಾರಿ ಇವಳು, ಒಂದೇ ಒಂದು ಸಲ ಕ್ಷಮೆ ಕೇಳಿಲ್ಲ. ತಾರಕ್ ಅವಳ ಮುಖವನ್ನು ನೋಡಿ ಅವಳನ್ನ ಬೆಡ್ ಮೇಲೆ ಮಲಗಿಸ್ದ. ಅವಳ ಮುಖದ ಮೇಲೆ ಬಂದಿದ್ದ ಕೂದಲನ್ನು ಸರಿಸಿ ಅವಳನ್ನೇ ದಿಟ್ಟಿಸಿ ನೋಡ್ದ. ಅವನ ಮನಸ್ಸಲ್ಲಿ ಅಂದ್ಕೊಂಡ, ನಿನ್ನಲ್ಲಿ ಏನೂ ಇದೆ, ಅದು ನನ್ನನ್ನು ನಿನ್ನ ಕಡೆ ಸೆಳೀತಿದೆ. ಅವಳ ಮುಖದ ಮೇಲೆ ಬೆರಳಾಡಿಸ್ತಾ ಹೇಳ್ದ, ಮೊದಲ ನೋಟದಲ್ಲಿ ನೀನು ನನ್ನ ಕಣ್ಣಲ್ಲಿ ತುಂಬ ಹೋದೆ. ತಾರಕ್ ತಾನು ತೀಕ್ಷಾಳನ್ನು ಮೊದಲ ಸಲ ನೋಡಿದ ದಿನಗಳನ್ನ ನೆನಪಿಸ್ಕೊಂಡ. ಅದೊಂದು ಸಂಜೆ ಸಮಯ. ತಣ್ಣನೆ ಗಾಳಿ ಬೀಸ್ತಿತ್ತು. ರೋಡ್ ಮೇಲೆ ತುಂಬ ಕಾರ್ಗಳು ಹೋಗ್ತಿದ್ವು. ಆ ಕಾರ್ಗಳೆಲ್ಲ ಕಪ್ಪು ಬಣ್ಣದಾಗಿದ್ವು. ಒಂದು ಕಾರ್ ಹೋಗ್ತಿರುವಾಗ ಹಠಾತ್ತಾಗಿ ಯಾರೋ ಅಡ್ಡ ಬಂದರು. ಕಾರ್ ಅವರಿಗೆ ಗುದ್ದಿತು. ಕಾರ್ ಒಮ್ಮೆಲೆ ನಿಂತು. ತಾರಕ್ ಕೋಪದಿಂದ ಕಿರ್ಚ್ದ, ಏನಿದು? ತಾರಕ್ನ ಬಾಡಿಗಾರ್ಡ್ಗಳು ಆಚೆ ಬಂದು ಆ ಮನುಷ್ಯರನ್ನ ಪಕ್ಕಕ್ಕೆ ಸರಿಸಿದ್ರು. ಅವನ ಮುಖ ಗಂಭೀರವಾಗಿತ್ತು. ಅವನು ಕೋಪದಿಂದ ಬೇಗ ಹೋಗಿ ಅಂತ ಹೇಳುವಾಗ ಅವನ ಕಣ್ಣು ಕಿಟಕಿಯಿಂದ ಆಚೆ ಹೋಯಿತು. ಅಲ್ಲೊಂದು ಪಾನಿಪುರಿ ಅಂಗಡಿ ಇತ್ತು. ಇಬ್ಬರು ಹುಡುಗಿಯರು ಪಾನಿಪುರಿ ತಿಂತಿದ್ರು. ಆ ಪಾನಿಪುರಿ ಅಂಗಡಿ ಕಾರ್ನಿಂದ ತುಂಬ ದೂರ ಇರಲಿಲ್ಲ. ಹಾಗಾಗಿ ತಾರಕ್ಕೆ ಅವ್ರ ಮಾತುಗಳು ಕೇಳಿಸ್ತಿದ್ವು. ಅದರಲ್ಲಿ ಒಬ್ಬ ಹುಡುಗಿ ಬೇರೆ ಯಾರೂ ಅಲ್ಲ, ಅವಳೇ ತೀಕ್ಷಾ. ಅವಳ ಜೊತೆ ಅವಳ ಗೆಳತಿ ನವ್ಯ ಇದ್ಲು. ಅವರಿಬ್ಬರು ನಗ್ತಾ ಪಾನಿಪುರಿ ತಿಂತಿದ್ರು. ನವ್ಯ ಹೇಳಿದ್ಲು, ತೀಕ್ಷಾ, ಇವತ್ತು ಬೆಳಗ್ಗೆ ತಾನೇ ನಿನ್ನ ಮನೆಯವ್ರ ಜೊತೆ ಜಗಳ ಆಗಿದೆ. ನೀನು ನೋಡಿದ್ರೆ ಯಾರಾದರೂ ಜಗಳ ಆಗಿದೆ ಅಂತಾರ? ತೀಕ್ಷಾ ಹೇಳಿದ್ಲು, ಅದು ಬೆಳಗ್ಗೆ ಆಗಿದ್ದು ನವ್ಯ. ಈಗ ನಾನು ಪಾನಿಪುರಿ ತಿಂತಿದ್ದೀನಿ, ನನಗೆ ಡಿಸ್ಟರ್ಬ್ ಮಾಡಬೇಡ, ನೀನು ಸುಮ್ಮನೆ ತಿನ್ನು. ನವ್ಯ ಹೇಳಿದ್ಲು, ನಿನ್ನ ಮನೆಯವರು ಎಷ್ಟು ಕೆಟ್ಟವರಲ್ವಾ, ಬಲವಂತವಾಗಿ ನಿನ್ನ ಮದುವೆ ಯಾವುದೋ ಒಬ್ಬ ಶ್ರೀಮಂತನ ಜೊತೆ ಮಾಡೋಕೆ ನೋಡ್ತಿದ್ದಾರೆ. ನಿಜವಾಗಿ ಎಷ್ಟು ಸ್ವಾರ್ಥಿಗಳವರು. ತೀಕ್ಷಾ ಕಣ್ಣು ಒದ್ದೆ ಆಯಿತು. ಅವಳು ಹೇಳಿದ್ಲು, ಅವ್ರು ನನ್ನ ಮಾರೋಕೆ ನೋಡ್ತಿದ್ದಾರೆ ನವ್ಯ. ಅವನಿವರಿಗೆ ತುಂಬ ದೊಡ್ಡ ಮೊತ್ತದ ಹಣ ಕೊಡ್ತಾನಂತೆ. ಅವರಿಗೆ ಬರೀ ದುಡ್ಡು ಮುಖ್ಯ, ನಾನಷ್ಟೇ. ತೀಕ್ಷಾ ಕಣ್ಣುಗಳು ಕೆಂಪಾಗಿದ್ವು. ಅದು ಪಾನಿಪುರಿ ತಿಂದಿದ್ದಕ್ಕೂ ಅಥವಾ ಅವಳ ದುಃಖಕ್ಕೂ ಗೊತ್ತಿರಲಿಲ್ಲ. ನೀನು ಊಟಕ್ಕೆ ಬೇಕಾದ ಹಣವನ್ನು ಕೊಡ್ತೀಯಾ, ಮನೆಯ ಕೆಲಸವನ್ನು ಮಾಡ್ತೀಯಾ, ಆದರೂ ಅವ್ರು ನಿನ್ನ ಹತ್ರ ಹೀಗಾಡ್ತಾರೆ. ನಿನ್ನ ತಾಯಿ ಸಾಕು ತಾಯಿ, ನಿನ್ನ ತಂಗಿ ಕೂಡ ಸಾಕು ತಂಗಿ, ಸರಿ. ಆದರೆ ನಿನ್ನ ತಂದೆ ಸ್ವಂತ ತಂದೆ ಅಲ್ವಾ, ಅವ್ರಿಗೆ ನಿನ್ನ ಬಗ್ಗೆ ಕಾಳಜಿನೇ ಇಲ್ವಾ? ತೀಕ್ಷಾ ನೋವಿನಿಂದ ಹಿಡಿದ್ಲು. ಅಮ್ಮ ಸತ್ತ ಮೇಲೆ ಅವ್ರಿಗೆ ನಾನು ಏನೂ ಅಲ್ಲ. ನವ್ಯ ತೀಕ್ಷಾ ತನ್ನ ಕಣ್ಣೀರು ಮುಚ್ಚಿಡೋಕೆ ಪ್ರಯತ್ನ ಪಡ್ತಿರೋದು ನೋಡಿದ್ಲು. ತೀಕ್ಷಾ ಮುಖದ ಮೇಲೆ ನಗು ತಂದ್ಕೊಂಡು ಹೇಳಿದ್ಲು, ಅದನ್ನೆಲ್ಲ ಬಿಡು ನವ್ಯ, ಈಗ ಪಾನಿಪುರಿ ಮೇಲೆ ಗಮನ ಕೊಡೋಣ. ನೀನು ಯಾವಾಗಲೂ ಅಷ್ಟೇ, ನಾನು ಗಂಭೀರವಾಗಿ ಮಾತಾಡಿದ್ರೆ ನಿಂಗೆ ಪಾನಿಪುರಿ ಬೇಕು. ನವ್ಯ ಗೊತ್ತು ತೀಕ್ಷಾ ವಿಷಯ ಬದಲಾಯಿಸ್ತಿದ್ದಾಳೆ ಅಂತ. ಅವ್ರು ಪಾನಿಪುರಿ ತಿಂತಾ ಇರುವಾಗಲೇ ಅಲ್ಲಿ ಕೆಲವು ರೌಡಿ ಥರದ ಹುಡುಗರು ಬಂದರು. ಅವರ ಹುಡುಗಿಯರನ್ನು ನೋಡಿ ವಿಚಿತ್ರವಾಗಿ ನಕ್ಕಿದ್ರು. ಆದರೆ ತೀಕ್ಷಾ ಮತ್ತು ನವ್ಯ ಅವ್ರನ್ನ ಇಗ್ನೋರ್ ಮಾಡಿದ್ರು. ಇದು ಆ ಹುಡುಗರಿಗೆ ಇಷ್ಟ ಆಗಲಿಲ್ಲ. ಅವರು ಇವರ ಹತ್ರ ಬಂದು ಕೆಟ್ಟದಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ರು. ಒಬ್ಬ ಹುಡುಗ ತೀಕ್ಷಾ ಕೈಲಿದ್ದ ಪಾನಿಪುರಿ ತಿಂದಾಗ ತೀಕ್ಷಾ ಹಿಡಿದ್ಲು, ಪಾನಿಪುರಿ ಏನೋ ತಿಂದೆ, ಆದರೆ ಈಗ ಏಟು ಯಾರು ತಿಂತಾರೆ? ಅವ್ನು ನಕ್ಕ. ತೀಕ್ಷಾವನ್ನ ನೋಡಿ ನಕ್ಕವಳೆ ಜೋರಾಗಿ ಅವನ ಕೆನ್ನೆಗೆ ಒಂದು ಬಾರಿಸಿದ್ಲು. ಆ ಸದ್ದಲ್ಲಿ ಕುಯ್ ಕೊಡ್ತು. ಅಕ್ಕಪಕ್ಕದ ಜನ ಕೂಡ ಅಲ್ಲಿ ನೋಡತೊಡಗಿದ್ರು. ಅವನ ಕೋಪದಿಂದ ತೀಕ್ಷಾಳನ್ನು ನೋಡಿ, ನಿನಗೆಷ್ಟು ಧೈರ್ಯ ಅಂದ. ತೀಕ್ಷಾ ಹೇಳಿದ್ಲು, ಧೈರ್ಯ ಇನ್ನೂ ನೋಡಿಲ್ಲ ನೀನು. ಅವನು ಅವಳ ಮೇಲೆ ಕೈ ಮಾಡೋದಕ್ಕೆ ಬಂದ. ಆಗ ತೀಕ್ಷಾ ಅಲ್ಲೇ ಇದ್ದ ಒಂದು ಇಟ್ಟಿಗೆ ತೊಗೊಂಡು ಅವನ ತಲೆಗೆ ಹೊಡೆದ್ಲು. ಅವನು ಕಿರ್ಚ್ತಾ ಅಲ್ಲೇ ಬಿದ್ದ. ತಲೆಯಿಂದ ರಕ್ತ ಬರ್ತಿತ್ತು. ಬಹುಶಃ ಅವನ ಪ್ರಜ್ಞೆ ತಪ್ಪ. ಅವನ ಜೊತೆ ಬಂದಿದ್ದವ್ರು ಹೆದರು ಹೋದರು. ಯಾರಿಗೂ ಮುಂದೆ ಮಾತಾಡೋ ಧೈರ್ಯ ಇರಲಿಲ್ಲ. ನವ್ಯ ಹತ್ರ ಬಂದಿದ್ದವನು ತಾನಾಗಿ ಹಿಂದೆ ಸರ್ದ. ಆದರೆ ನವ್ಯ ಕೂಡ ಅವನ ಮುಖ ಪರ್ಚಿದ್ಲು. ಅವರಿಬ್ಬರು ಒಬ್ರನ್ನೊಬ್ರು ನೋಡಿ ನಕ್ಕಿದ್ರು. ತೀಕ್ಷಾ ಕೋಪದಿಂದ, ಈಗ ತಮಾಷೆ ನೋಡ್ತೀರಾ ಅಥವಾ ಈ ಕಸನ ಕರ್ಕೊಂಡು ಹೋಗ್ತೀರಾ ಅಂದ್ಲು. ಅವನು ಹುಡುಗರು ತೀಕ್ಷಾಳನ್ನು ನೋಡಿ ತಮ್ಮ ಗೆಳೆಯನನ್ನು ಎತ್ಕೊಂಡು ಅಲ್ಲಿಂದ ಓಡಿ ಹೋದರು. ಅವ್ರು ಹೋದ್ಮೇಲೆ ನವ್ಯ ನಕ್ಕದ್ಲು. ತೀಕ್ಷಾ, ಇವನು ಯಾವಾಗಲೂ ಇಷ್ಟೇ, ಪ್ರತಿ ಸಲ ಏಟು ತಿಂತಾನೆ, ಆದರೂ ಬುದ್ಧಿ ಬರಲ್ಲ. ತೀಕ್ಷಾ ಹೇಳಿದ್ಲು, ಈ ಶ್ರೀಮಂತರಿಗೆಲ್ಲ ಹುಡುಗಿಯರು ಇವ್ರ ಕೈ ಕೆಳಗಿರ್ಬೇಕಂತ ಆಸೆ,
ಅಷ್ಟರಲ್ಲಿ ಯಾರೋ ಹಿಂದಿನಿಂದ ಬಂದು ತೀಕ್ಷಾ ಕಣ್ಣು ಮುಚ್ಚಿದ್ರು. ತೀಕ್ಷಾ ನಕ್ಕದ್ಲು. ಕೇಶವ್ ನೀನಾ? ಎಷ್ಟೊತ್ತಿನಿಂದ ಕಾಯ್ತಿದ್ದೀನಿ ಗೊತ್ತಾ? ಕೇಶವ್ ಅವಳು ಮುಂದೆ ಬಂದ. ಅವನು ಹೇಳ್ದ, ನಾನೇ ಅಂತ ನಿಂಗೆ ಹೆಂಗೆ ಗೊತ್ತಾಯಿತು? ತೀಕ್ಷಾ ಅದಕ್ಕೆ ನಗುವನ್ನೇ ಉತ್ತರವಾಗಿ ನೀಡಿದ್ಲು. ನನ್ನ ಐಸ್ ಕ್ರೀಮ್ ಎಲ್ಲಿದೆ ಕೇಶವ್? ಕೇಶವ್ ಐಸ್ ಕ್ರೀಮ್ ತಂದು ಇಬ್ಬರಿಗೆ ಕೊಟ್ಟ. ಅವರು ಐಸ್ ಕ್ರೀಮ್ ತಿನ್ನೋಕೆ ಶುರು ಮಾಡಿದ್ರು. ಕೇಶವ್ ಕೇಳ್ದ, ಮುಂದೆ ಏನು ಪ್ಲ್ಯಾನ್ ತೀಕ್ಷಾ? ತೀಕ್ಷಾ ಹೇಳಿದ್ದು, ಒಳ್ಳೆ ಕೆಲಸ ಸಿಕ್ಕಿದ್ರೆ ಸಾಕು, ಅವನಿಂದ ದೂರ ಹೋಗ್ತೀನಿ. ಕೇಶವ್ ತೀಕ್ಷಾಳನ್ನು ನೋಡಿ, ತೀಕ್ಷಾ ಅಂದ. ಹೇಳು. ಕೇಶವ್ ಅವಳ ಮುಖವನ್ನು ಹಿಡಿದು ಅವಳು ತುಟಿಗೆ ಮುತ್ತು ಕೊಟ್ಟ. ತೀಕ್ಷಾ ಸ್ತಬ್ಧಳಾದ್ಲು. ಅವಳ ಕಣ್ಣುಗಳು ದೊಡ್ಡದಾದವು. ಕೈಯಲ್ಲಿದ್ದ ಐಸ್ ಕ್ರೀಮ್ ಕೆಳಗೆ ಬಿತ್ತು. ನವ್ಯ ಕೂಡ ಬಾಯಿ ಮೇಲೆ ಕೈ ಇಟ್ಕೊಂಡ್ಳು. ಅವಳ ಕಣ್ಣುಗಳು ಅರಳಿದ್ವು. ತೀಕ್ಷಾಗೇನೂ ಅರ್ಥ ಆಗಲಿಲ್ಲ. ಕೇಶವ್ ದೂರ ಸರಿದು ಅವಳ ಹಣೆಗೆ ಮುತ್ತಿಟ್ಟು ಹೇಳ್ದ, ಐ ಲವ್ ಯು ತೀಕ್ಷಾ, ನಿಜವಾಗಿಯೂ ಐ ಲವ್ ಯು. ತೀಕ್ಷಾ ಸುಮ್ಮನಿದ್ಲು. ಅವಳಿಗೆ ಏನು ಹೇಳಬೇಕೋ ಗೊತ್ತಿರಲಿಲ್ಲ. ಅವಳಿಗೆ ದೊಡ್ಡ ಶಾಕ್ ಆಗಿತ್ತು. ನಿನಗಿದರ ನಿರೀಕ್ಷೆ ಇರಲಿಲ್ಲ ಅಂತ ಗೊತ್ತು, ಆದರೆ ಇವತ್ತು ನಾನು ತಡೆಯೋಕ್ಕಾಗಲಿಲ್ಲ. ನಿನಗೆ ಎಷ್ಟು ಸಮಯ ಬೇಕೋ ಅಷ್ಟು ತಗೋ, ಆದರೆ ತುಂಬ ಸಮಯ ತಗೋಬೇಡ, ನಾನು ಮುದುಕ ಆಗ್ಬಿಡ್ತೀನಿ. ಅವನು ಮಾತಾಡಿದ ರೀತಿ ಕೇಳಿ ತೀಕ್ಷಾ ಮುಖದಲ್ಲಿ ಸುಂದರವಾದ ನಗು ಬಂತು. ತೀಕ್ಷಾ ಏನೂ ಹೇಳಲಿಲ್ಲ. ಕೇಶವ್ ಅವಳು ಕಣ್ಣಲ್ಲಿ ಕಣ್ಣಿಟ್ಟು, ನಿನ್ನ ನಿರ್ಧಾರ ಏನೇ ಇರಲಿ ನಂಗೆ ಸಮ್ಮತ, ಆದ್ದರಿಂದ ನಮ್ಮ ಗೆಳೆತನಕ್ಕೆ ತೊಂದರೆ ಆಗಲ್ಲ ಅಂದ. ನವ್ಯ ಬಾಯಿ ತೆರೆದಿದ್ದು ನೋಡಿ, ಬಾಯಿ ಮುಚ್ಚು ಋಣ ಹೋಗುತ್ತೆ ಅಂದ. ಕೇಶವ್ ತನ್ನ ಕಾರಿನ ಹತ್ರ ಹೋಗಿ ತಿರುಗಿ ನೋಡಿ ನಕ್ಕು ಅಲ್ಲಿಂದ ಹೊರಟೋದ. ತೀಕ್ಷಾ ಅಲ್ಲೇ ಹಾಗೆ ನಿಂತಿದ್ಲು. ನವ್ಯ ಅವಳನ್ನ ಅಲ್ಲಾಡಿಸಿ ಹೇಳಿದ್ಲು, ತೀಕ್ಷಾ, ಕೇಶವ್ ನಿನ್ನ ಪ್ರಪೋಸ್ ಮಾಡ್ದ ಅಲ್ವಾ? ನನಗೇನು ನಂಬೋಕ್ಕಾಗ್ತಿಲ್ಲ. ತೀಕ್ಷಾಳ ಕಿವಿ ಕೆಂಪಾಗಿದ್ವು. ಅವಳು ಏನೂ ಮಾತಾಡಲಿಲ್ಲ. ಇನ್ನೊಂದು ಕಡೆ ಕಾರಿನೊಳಗೆ ಕೂತಿದ್ದ ತಾರಕ್ ಇದೆಲ್ಲವನ್ನ ನೋಡ್ತಿದ್ದ. ಕಾರಿನೊಳಗಿನ ವಾತಾವರಣ ಭಯಾನಕವಾಗಿತ್ತು. ಡ್ರೈವರ್ ಕಾರ್ ಚಲಾಯಿಸ್ದ. ತಾರಕ್ನ ಕಣ್ಣು ತೀಕ್ಷಾಳ ಮೇಲಿತ್ತು. ಕಾರು ಹೋಗ್ತಿರುವಾಗ ತಾರಕ್ ಕಣ್ಣು ಮುಚ್ಚಿಕೊಂಡ. ಅವನ ಕಣ್ಣು ಮುಂದೆ ತೀಕ್ಷಾಳ ಮುಖವೇ ಇತ್ತು. ಅವಳ ಆ ಧೈರ್ಯ, ಅವಳ ಕಣ್ಣೀರು, ಅವಳ ನಗು ಮತ್ತು ಆ ಮನುಷ್ಯ ಅವಳ ತುಟಿಗೆ ಮುತ್ತು ಕೊಟ್ಟಿದ್ದು. ತಾರಕ್ ಒಮ್ಮೆಲೆ ಕಣ್ಣು ಬಿಟ್ಟ. ಅವನ ಮುಖದಲ್ಲಿ ಒಂದು ರಾಕ್ಷಸ ನಗು ಇತ್ತು. ಈಗಿನ ಸಮಯದ್ದು. ತಾರಕ್ ತನ್ನ ನೆನಪಿನಿಂದ ಆಚೆ ಬಂದ. ತೀಕ್ಷಾ ಅವನ ಮುಂದೆ ಮಲಗಿದ್ದಾಳೆ. ಅವಳ ತುಟಿಯನ್ನು ಸ್ಪರ್ಶಿಸ್ತಾ ಅವನು ಹೇಳ್ದ, ನಮ್ಮೆರಡನೇ ಭೇಟಿ ನೆನಪಿದ್ಯಾ? ಒಂದು ಐಷಾರಾಮಿ ಹೋಟೆಲ್ನಲ್ಲಿ ದೊಡ್ಡ ಪಾರ್ಟಿ ನಡೀತಿತ್ತು. ಅಲ್ಲಿ ದೊಡ್ಡ ಶ್ರೀಮಂತ ಕುಟುಂಬದವ್ರು ಬಂದಿದ್ರು. ಅಲ್ಲಿ ತೀಕ್ಷಾಳ ಕುಟುಂಬ ಕೂಡ ಇತ್ತು. ಜೊತೆಗೆ ತೀಕ್ಷಾ ಕೂಡ ಇದ್ಲು. ಆಗ ಅಲ್ಲಿ ಒಂದು ಐಷಾರಾಮಿ ಕಾರ್ ಬಂತು. ಅದರ ಹಿಂದೆ ಮುಂದೆ ತುಂಬ ಕಾರ್ಗಳಿದ್ದವು. ಆ ಕಪ್ಪು ಕಾರ್ನಲ್ಲಿ ಬೇರೆ ಯಾರೂ ಅಲ್ಲ, ಅವನೇ ತಾರಕ್. ತಾರಕ್ ಕಾರ್ನಿಂದ ಆಚೆ ಬಂದ. ಅವನ ಹಿಂದೆ ಬಾಡಿಗಾರ್ಡ್ಗಳು ಮತ್ತು ಅವನ PA ಅಮಿತ್ ಇದ್ರು. ತಾರಕ್ ಪಾರ್ಟಿ ಹಾಲ್ ಒಳಗೆ ಬಂದ. ಅವನ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಅವನನ್ನು ಸ್ವಾಗತಿಸಲು ತುಂಬ ಜನ ಬಂದರು. ರಿಪೋರ್ಟರ್ ಅವನ ಫೋಟೋ ತೆಗೆಯೋದಕ್ಕೆ ಪ್ರಯತ್ನಿಸಿದ್ರು. ಆದರೆ ಬಾಡಿಗಾರ್ಡ್ಗಳು ತಾರಕ್ನನ್ನು ಕವರ್ ಮಾಡಿಕೊಂಡ್ರು. ಪಾರ್ಟಿ ಜೋರಾಗಿ ನಡೀತಿತ್ತು. ತಾರಕ್ ಕೈಯಲ್ಲಿ ವೈನ್ ಗ್ಲಾಸ್ ಇತ್ತು. ಅವನು ಕುಡಿತಲೇ ತನ್ನ ಪಾರ್ಟ್ನರ್ಸ್ನ ಭೇಟಿ ಆಗ್ತಿದ್ದ. ಆಗ ಅವನ ಕಣ್ಣು ತೀಕ್ಷಾ ಮೇಲೆ ಬಿತ್ತು. ಕೆಂಪು ಬಣ್ಣದ ಡ್ರೆಸ್ನಲ್ಲಿ ಅವಳು ಅದ್ಭುತವಾಗಿ ಕಾಣ್ತಿದ್ಲು. ಲಿಪ್ಸ್ಟಿಕ್ ಹಾಕಿದ್ದವಳ ತುಟಿಗಳು ಕಣ್ಣಿನ ಕಾಡಿಗೆ ಅವಳ ಅಂದವನ್ನು ಹೆಚ್ಚಿಸಿದ್ವು. ಅವಳು ನಗ್ತಾ ಇದ್ದಾಗ ಅವಳ ಹಲ್ಲುಗಳು ಕಾಣಿಸ್ತಿದ್ವು. ತಾರಕ್ ಅವಳಲ್ಲಿ ಕಳೆದು ಹೋದ. ಸುತ್ತಮುತ್ತಲಿನ ಜನ ಅವನಿಗೆ ಏನು ಕಾಣಿಸ್ತಿಲ್ಲ. ಅವನ ಮೇಲನೆ ತೀಕ್ಷಾ ಕಡೆ ನಡೆದ. ನಡೆಯುವಾಗ ಯಾರೋ ಅಡ್ಡ ಬಂದರು, ಆದರೆ ಅವನು ಗಮನ ಕೊಡಲಿಲ್ಲ. ಆದರೆ ಆ ಮನುಷ್ಯ ಹೆದರಿ ತಾರಕ್ ಹತ್ರ ಕ್ಷಮೆ ಕೇಳಿದ. ತಾರಕ್ ಪ್ರಜ್ಞೆ ಇಲ್ದಿದ್ರೆ ಆ ಮನುಷ್ಯರನ್ನು ಅಲ್ಲಿ ಸಾಯಿಸ್ತಿದ್ದ. ತಾರಕ್ ತೀಕ್ಷಾಳ ಮುಂದೆ ಬಂದು ನಿಂತ. ತೀಕ್ಷಾ ಒಬ್ಬ ಅಪರಿಚಿತನನ್ನು ನೋಡಿ ಗಾಬರಿ ಆದ್ಲು. ಅಲ್ಲಿನವರೆಲ್ಲರ ಗಮನ ಇವರ ಕಡೆ ಹೋಯಿತು. ಯಾಕಂದರೆ ತಾರಕ್ ಎಲ್ಲರ ಆಕರ್ಷಣೆ ಕೇಂದ್ರವಾಗಿದ್ದ. ತಾರಕ್ ತೀಕ್ಷಾಳ ಕೆನ್ನೆ ಮೇಲೆ ಬಂದಿದ್ದ ಕೂದಲನ್ನ ಸರಿಸ್ದ. ತೀಕ್ಷಾ ಹಿಂದೆ ಸರಿದ್ಲು. ತಾರಕ್ ಅವಳ ಮುಖವನ್ನು ಹಿಡಿದು ಅವಳ ತುಟಿಗೆ ಮುತ್ತು ಕೊಡೋದಕ್ಕೆ ಶುರು ಮಾಡ್ದ. ತೀಕ್ಷಾ ಕಣ್ಣು ದೊಡ್ಡದಾದವು. ಅವಳು ಅವನನ್ನು ತಳ್ಳೋದಕ್ಕೆ ಪ್ರಯತ್ನಿಸಿದ್ಲು. ಆದರೆ ತಾರಕ್ ಅವಳನ್ನ ಬಲವಂತವಾಗಿ ಮುತ್ತು ಕೊಡ್ತಿದ್ದ. ಪಾರ್ಟಿ ಹಾಲ್ನಲ್ಲಿ ಎಲ್ರಿಗೂ ಶಾಕ್ ಆಯಿತು. ಅಮಿತ್ಗಂತೂ ನಂಬೋಕ್ಕಾಗಲಿಲ್ಲ. ಅಂತ ರಾಕ್ಷಸ ಬಾಸ್ ಒಬ್ಬ ಹುಡುಗಿಗೆ ಈ ರೀತಿ ಮಾಡ್ತಿದ್ದಾರೆ ಅಂತ. ಯಾಕಂದರೆ ಅವನಿಗೆ ಹುಡುಗಿಯರು ಕಂಡ್ರೆ ಸಿಟ್ಟು ಬರ್ತಿತ್ತು. ಯಾರೋ ಒಬ್ಬರಿಗೆ ಇದು ನೋವು ತರ್ತಿತ್ತು. ಅವ್ನು ತೀಕ್ಷಾಳ ಸಾಕು ತಂಗಿ ಸೀಮಾಗೆ ತುಂಬ ಕೋಪ ಬರ್ತಿತ್ತು. ತಾರಕ್ ಯಾರು ಅಂತ ಎಲ್ರಿಗೂ ಗೊತ್ತು, ಬಿಸ್ನೆಸ್ ಲೋಕದ ರಾಜ. ಅವ್ನು ತೀಕ್ಷಾ ಜೊತೆ ಸಂಬಂಧದಲ್ಲಿದ್ದಾನೆ ಅಂತ ಎಲ್ಲರೂ ಅಂದ್ಕೊಂಡ್ರು. ತೀಕ್ಷಾಳ ತಂದೆ ಮತ್ತು ಸಾಕ್ತಾಯಿ ಅಮೃತ ಕೂಡ ಆಶ್ಚರ್ಯಚಕಿತರಾಗಿದ್ದರು. ಅಮೃತ ಕೋಪ ಬರ್ತಿತ್ತು. ತೀಕ್ಷಾ ಬದಲಿಗೆ ಅವಳು ಮಗಳಲ್ಲಿ ಇರಬೇಕಿತ್ತಂತ. ಇಂಥ ಶ್ರೀಮಂತರನ್ನು ಇವಳು ಈ ರೀತಿ ಬುಟ್ಟಿಗೆ ಹಾಕೊಂಡ್ಳು ಅಂತ ಯೋಚಿಸ್ತಿದ್ಲು. ತೀಕ್ಷಾ ಸತತವಾಗಿ ತಾರಕ್ನನ್ನು ತಳ್ಳೋದಕ್ಕೆ ಪ್ರಯತ್ನಿಸಿದ್ಲು. ಅವಳ ಕಣ್ಣಲ್ಲಿ ನೀರು ಬಂತು. ಆದರೆ ಅವನನ್ನು ತಳ್ಳಿ ಚಟಾರ್ ಅಂತ ಕೆನ್ನೆಗೊಂದು ಬಾರಿಸಿದ್ಲು. ಆ ಸದ್ದು ಹಾಲು ತುಂಬ ಕೇಳಿಸ್ತು. ತಾರಕ್ ಕೆನ್ನೆ ಮೇಲೆ ಬೆರಳಿನ ಗುರುತು ಮೂಡಿತು. ಅವನ ಮುಖ ಇನ್ನೊಂದು ಕಡೆ ಇತ್ತು. ಅವನ ಮುಖ ಕೆಂಪಗಾಗಿತ್ತು. ಅವನು ತೀಕ್ಷಾ ಕಡೆ ನೋಡ್ದ. ಅವಳು ಸಿಟ್ಟಿನಿಂದ ನಡಗ್ತಿದ್ಲು. ಅವಳು ಕೋಪದಿಂದ ಅವನ ಕಾಲರ್ ಹಿಡಿದು ಚೀರಿದ್ಲು. ನಿನಗೆ ಎಷ್ಟು ಧೈರ್ಯ? ನೀನು ನನ್ನ ಏನಂತ ಅಂದ್ಕೊಂಡಿದ್ಯಾ? ಯಾರೀ ಹುಡುಗಿ? ಸಾಯೋಕ್ಕೆ ಇಷ್ಟನೇ ಇವಳಿಗೆ? ಮಿಸ್ಟರ್ ರಹಾನ್ ಬಗ್ಗೆ ಇವಳಿಗೆ ಗೊತ್ತಿಲ್ವಾ ಅಂತ ಜನ ಮಾತಾಡ್ತಿದ್ರು. ತಾರಕ್ ಮುಖದಲ್ಲಿ ಒಂದು ಕುತಂತ್ರದ ನಗು ಇತ್ತು. ಬಾಡಿಗಾರ್ಡ್ಗಳು ಗನ್ ತಗೊಂಡು ತೀಕ್ಷಾ ಕಡೆ ಬಂದರು. ಆದರೆ ಹೆದರಲಿಲ್ಲ ಅವಳು. ತಾರಕ್ ಸನ್ನೆ ಮಾಡಿದಾಗ ಬಾಡಿಗಾರ್ಡ್ಗಳ ಹಿಂದೆ ಹೋದರು. ತಾರಕ್ ತೀಕ್ಷಾಳ ಕೂದಲನ್ನ ಎಳೆದು ಅವಳನ್ನ ಹತ್ತಿರ ಸೆಳೆದು ಅವಳ ತುಟಿನ ಜೋರಾಗಿ ಕಚ್ಚಿದ. ತೀಕ್ಷಾ ನೋವಿನಿಂದ ಚೀರಿದ್ಲು. ಅವನ ಎದೆಗೆ ಗುದ್ದಿದ್ಲು. ತೀಕ್ಷಾ ಕಣ್ಣಲ್ಲಿ ಸಿಟ್ಟು ಮತ್ತು ಕಣ್ಣೀರಿತ್ತು. ಅವಳು ಹೊಡೆಯೋದು ಕೈ ಎತ್ತಿದಾಗ ತಾರಕ್ ಅವಳ ಕೈ ಹಿಡಿದು ಅವಳನ್ನ ಡ್ಯಾನ್ಸ್ ಫ್ಲೋರ್ಗೆ ಎಳ್ಕೊಂಡು ಹೋದ. ತೀಕ್ಷಾ ಅವನನ್ನು ಹೊಡಿತಿದ್ರು. ಅವನ ಹಿಡಿತ ಬಿಗಿಯಾಗಿತ್ತು.
ಅವನವಳನ್ನ ಬಲವಂತವಾಗಿ ಡ್ಯಾನ್ಸ್ ಮಾಡಿಸ್ತಾ ಅವನವಳ ಸೊಂಟ ಹಿಡಿದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ತೀಕ್ಷಾ ಹೆದರಿದ್ಲು. ಅವನ ಕಣ್ಣಲ್ಲಿ ಏನಿತ್ತೋ ಗೊತ್ತಿಲ್ಲ, ಅವಳು ನಡುಗ್ ಹೋದ್ಲು. ಹಾಲ್ನಲ್ಲಿದ್ದವರೆಲ್ಲ ಕಣ್ಣು ತಗ್ಸಿದ್ರು. ತಾರಕ್ ಏನಾದರೂ ನೋಡಿದ್ರೆ ಅವ್ರ ಕಣ್ಣು ಕೀಳ್ತಾನೆ ಅನ್ನೋ ಭಯ ಅವರಿಗಿತ್ತು. ತಾರಕ್ ತೀಕ್ಷಾಳ ಕುತ್ತಿಗೆಗೆ ಮುತ್ತು ಕೊಟ್ಟ. ತೀಕ್ಷಾ ಅವನ ಕೈಯನ್ನು ಜೋರಾಗಿ ಕಚ್ಚಿದ್ಲು. ಅವಳು ಪೂರ್ತಿ ಶಕ್ತಿ ಹಾಕಿ ಕಚ್ಚಿದಾಗ ಅವನವಳನ್ನ ಬಿಟ್ಟ. ತೀಕ್ಷಾ ಅಲ್ಲಿಂದ ಓಡಿ ಹೋದ್ಲು. ತಾರಕ್ ತನ್ನ ಕೈಯನ್ನು ನೋಡಿ ಆಮೇಲೆ ಅವಳು ಹೋದ ಹಾದಿಯನ್ನು ನೋಡಿ ನಕ್ಕ. ಯಾರಿಗೂ ತಾರಕ ಎದುರಿಸೋ ಧೈರ್ಯ ಇರಲಿಲ್ಲ. ತೀಕ್ಷಾ ಅಲ್ಲಿಂದ ಓಡಿ ಹೋಗಿ ರೋಡ್ ಮೇಲೆ ಓಡ್ತಾ ಇದ್ಲು. ಅವಳಿಗೆ ಸುಸ್ತಾದಾಗ ಅವಳು ಮಂಡಿ ಊರು ಕೂತು ಅಳೋದಕ್ಕೆ ಶುರು ಮಾಡಿದ್ಲು. ಅವಳಿಗೆ ಏನಾಗ್ತಿದೆ ಅಂತಾನೆ ಅರ್ಥ ಆಗ್ತಿರ್ಲಿಲ್ಲ. ಆ ಮನುಷ್ಯ ಯಾರೋ ಅವನನ್ನು ಯಾರು ಯಾಕೆ ತಡೀಲಿಲ್ಲ, ಎಲ್ಲರೂ ಸುಮ್ಮನೆ ನೋಡ್ತಾ ನಿಂತಿದ್ರಲ್ಲ ಅಂತೇಳಿ ಯೋಚಿಸಿದ್ಲು. ಅವಳೆದ್ದು ಅಪಾರ್ಟ್ಮೆಂಟ್ ಕಡೆ ಹೋದ್ಲು. ಅದು ನವ್ಯ ಮನೆ ಇತ್ತು. ಅವಳು ಬಾಗಿಲು ತಟ್ಟಿದಾಗ ನವ್ಯ ಬಾಗಿಲು ತೆರೆದ್ಲು. ತೀಕ್ಷಾ ಅವಳನ್ನ ತಪ್ಕೊಂಡು ಅಳೋದಕ್ಕೆ ಶುರು ಮಾಡಿದ್ಲು. ನವ್ಯ ಗಾಬರಿ ಆದ್ಲು. ಅವಳನ್ನ ಕರ್ಕೊಂಡು ಹೋಗಿ ಸಮಾಧಾನ ಮಾಡಿದ್ಲು. ಏನಾಯ್ತು ತೀಕ್ಷಾ, ಮನೆಯವ್ರ ಮತ್ತೆ ಮದುವೆ ಬಗ್ಗೆ ಮಾತಾಡಿದ್ರಾ? ತೀಕ್ಷಾ ನಡುಗ್ತಾ ಪಾರ್ಟಿಯಲ್ಲಿ ನಡೆದಿದ್ದೆಲ್ಲ ಹೇಳಿದ್ಲು. ನವ್ಯ ಶಾಕ್ ಆದ್ಲು. ಅವ್ನು ನಿನಗೆ ಮೊದಲೇ ಗೊತ್ತಾ? ಇಲ್ಲ, ಅವನನ್ನು ನೋಡೇ ಇಲ್ಲ ಅಂದ್ಲು. ಅಷ್ಟರಲ್ಲಿ ಡೋರ್ ಬೆಲ್ ಸದ್ದು ಕೇಳಿಸ್ತು. ತೀಕ್ಷಾ ಎದರಿ ಅವನೇ ಬಂದಿರ್ಬೇಕಂದ್ಲು. ನವ್ಯ ಅವಳನ್ನ ಸಮಾಧಾನ ಮಾಡಿ ಬಾಗಿಲು ತೆರೆಯೋಕೆ ಹೋದ್ಲು. ತೀಕ್ಷಾ ಬೇಡ ಪ್ಲೀಸ್ ತೆರಿಬೇಡ ಅಂದ್ಲು. ಬೆಲ್ ಪದೇ ಪದೇ ಸದ್ದು ಮಾಡ್ತಿತ್ತು. ನವ್ಯ ಏನಾದರೂ ತೊಂದರೆ ಇರ್ಬೋದು ನೋಡ್ತೀನಿ ಅಂದ್ಲು. ಆದರೆ ತೀಕ್ಷಾ ಬಿಡಲಿಲ್ಲ. ಆಮೇಲೆ ಬೆಲ್ ಸದ್ದು ನಿಂತಿತ್ತು. ಸರಿ, ನೀನು ಸ್ನಾನ ಮಾಡ್ಕೊಂಡು ಬಾ, ಊಟ ಮಾಡೋಣ ಅಂದ್ಲು. ತೀಕ್ಷಾ ಬಾತ್ರೂಮ್ ಒಳಗೆ ಹೋಗಿ ಕನ್ನಡಿ ಮುಂದೆ ನಿಂತಳು. ಅವಳು ತನ್ನ ತುಟಿ ಗಾಯ ನೋಡಿದ್ಲು. ಅವಳಿಗೆ ಭಯ ಆಗ್ತಿತ್ತು. ಆ ಮನುಷ್ಯ ಯಾರೋ ಅನ್ನೋ ಪ್ರಶ್ನೆ ಅವಳನ್ನ ಕಾಡ್ತಿತ್ತು. ಅವಳಿಗೆ ಅವನ ಕಣ್ಣುಗಳು ನೆನಪಾಗಿ ನಡುಕ ಉಂಟಾಗ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ತೀಕ್ಷಾ ನವ್ಯ ಟೀ ಶರ್ಟ್ ಮತ್ತು ಪ್ಯಾಂಟ್ ಹಾಕೊಂಡು ಆಚೆ ಬಂದಳು. ನವ್ಯ ಮತ್ತು ಇವಳ ಸೈಜ್ ಒಂದೇ ಇದ್ದಿದ್ದರಿಂದ ಬಟ್ಟೆ ಕರೆಕ್ಟಾಗಿತ್ತು. ಅವರಿಬ್ಬರು ಊಟಕ್ಕೆ ಕೂತರು. ಅಷ್ಟರಲ್ಲಿ ಏನೋ ಜೋರಾಗಿ ಓಡಿಸ್ತದ್ದು ಕೇಳಿಸ್ತು. ಅವರಿಬ್ಬರು ಹೆದರಿ ನೋಡಿದಾಗ ಅಲ್ಲಿ ತುಂಬ ಜನ ಬಾಡಿಗಾರ್ಡ್ಗಳು ನಿಂತಿದ್ರು. ತೀಕ್ಷಾ ನಡುಗಿ ಹೋದ್ಲು. ಆ ಬಾಡಿಗಾರ್ಡ್ಗಳ ಮಧ್ಯದಿಂದ ತಾರಕ್ ಬಂದ. ಅವನ ಮುಖದಲ್ಲಿ ಸಿಕ್ಕಾಪಟ್ಟೆ ಕೋಪ. ತೀಕ್ಷಾ ಹೆದರಿ ಅವನ ಕೈಯಲ್ಲಿದ್ದ ಚಮಚ ಕೆಳಗೆ ಬಿತ್ತು. ತಾರಕ್ ಅವಳ ಹತ್ರ ಬಂದು ನಿಂತ. ಅವನೇನು ಮಾತಾಡ್ದೆ ಅವಳನ್ನ ತಿಟ್ಟಿಸಿ ನೋಡ್ತಿದ್ದ. ನವ್ಯ ಕೋಪ ಬಂತು. ಯಾರು ನೀವು? ನನ್ನ ಮನೆಗೆ ಪರ್ಮಿಷನ್ ಇಲ್ಲದೆ ಯಾಕೆ ಬಂದಿದ್ದೀರಾ ಅಂತ ಚೀರಿದ್ಲು. ಬಾಡಿಗಾರ್ಡ್ಗಳು ನವ್ಯ ಅವಳನ್ನ ಹಿಡ್ಕೊಂಡ್ರು. ನವ್ಯ ಬಿಡಿ ನನ್ನ ಅಂತ ಕಿರ್ಚಿದ್ಲು. ಆದರೆ ಯಾರೂ ಅವಳ ಮಾತು ಕೇಳಲಿಲ್ಲ. ತೀಕ್ಷಾ ಎದ್ದು ನಿಂತು ಧೈರ್ಯವಾಗಿ, ಯಾರು ನೀವು? ನನ್ನ ಫ್ರೆಂಡ್ನ ಬಿಡಿ ಅಂದ್ಲು. ತಾರಕ್ ಅವಳ ಹತ್ರ ಬಂದಾಗ ಅವಳು ಹಿಂದೆ ಸರಿತಿದ್ಲು. ನಾನು ನಿನ್ನೆ ಕೇಳ್ತಿರೋದು, ಏನು ಬೇಕು ನಿನಗೆ ಅಂದ್ಲು. ತಾರಕ್ ಮುಖದಲ್ಲಿ ಒಂದು ವಿಚಿತ್ರ ನಗು ಇತ್ತು. ಅವನು ನೀನು ಬೇಕು ಅಂದ. ಅವನ ಹತ್ರ ಬಂದಾಗ ತೀಕ್ಷಾ ಗೋಡೆಗೆ ತಗಲಿದ್ಲು. ಅವಳಿಗೆ ಏನು ಮಾಡಬೇಕು ತಿಳಿಲಿಲ್ಲ. ಹತ್ರ ಬಂದ ತಾರಕ್ ಅವಳ ಕೈಯನ್ನು ಗೋಡೆಗೆ ಅದು ಹಿಡಿದು ನನಗೆ ನೀನು ಬೇಕು ಅಂದ. ನಾನಂತ ಹುಡುಗಿಯಲ್ಲ, ಇಲ್ಲಿಂದ ಹೋಗು, ನಾನು ಬೇರೆಯವ್ರನ್ನ ಪ್ರೀತಿಸ್ತಿದ್ದೀನಿ ಅಂದ್ಲು. ತಾರಕ್ ಕೋಪದಿಂದ ಕಣ್ಣು ಮುಚ್ಚಿ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು, ನಿನಗೆ ಇಷ್ಟ ಇದೆಯೋ ಇಲ್ವೋ ನನಗೆ ವ್ಯತ್ಯಾಸ ಬೀಳಲ್ಲ ಅಂದ. ತೀಕ್ಷಾ ಅವನ್ನ ತಳ್ಳಿದ್ಲು. ತಾರಕ್ ಮತ್ತೆ ಅವಳನ್ನ ಹಿಡಿದು ಬಲವಂತವಾಗಿ ಮುತ್ತು ಕೊಟ್ಟ. ತೀಕ್ಷಾ ಅವನ್ನ ಕಚ್ಚಿದ್ಲು. ತಾರಕ್ ಅವಳ ದವಡೆ ಹಿಡಿದು, ನಾನು ತಡೆಯೋ ಧೈರ್ಯ ಮಾಡಬೇಡ ಅಂದ. ನೀನು ಯಾರು ನನಗೆ ಅಂದ್ಲು. ಅವ್ನು ನಗ್ತಾ ಅವಳ ಕೂದಲನ್ನ ಹಿಡಿದು, ಯಾವುದರ ಮೇಲೆ ತಾರಕ್ ಕಣ್ಣು ಬೀಳುತ್ತೋ ಅದು ಅವನದ್ದೇ ಅಂದ. ಮತ್ತೆ ನೀನು ಆ ಪ್ರೇಮಿ ಅಂತ ನಕ್ಕ. ತೀಕ್ಷಾ ಕೋಪದಿಂದ ಹೋಗಿಲ್ಲಿಂದ ಅಂದ್ಲು. ಸರಿ, ನಿನ್ನ ಫ್ರೆಂಡ್ನ ಇಲ್ಲೇ ಕೊಂದು ಹಾಕ್ತೀನಿ ಅಂದ. ತೀಕ್ಷಾ ಹೆದರಿ ಬೇಡ, ಅವಳು ನೀನು ಮಾಡಬೇಡ ಅಂದ್ಲು. ತಾರಕ್ ಅವಳನ್ನ ಹೆಗಲ ಮೇಲೆ ಹಾಕೊಂಡು ಹೊರಟ. ತೀಕ್ಷಾ ಅವನ ಬೆನ್ನಿಗೆ ಗುದ್ದುತ್ತಾ ಅಳ್ತಿದ್ಲು. ಕಾರ್ನಲ್ಲಿ ತಾರಕ್ ಅವಳನ್ನ ಕಾರಿನ ಒಳಗೆ ಹಾಕ್ತಾ. ತೀಕ್ಷಾ ಓಡಿ ಹೋಗೋಕೆ ನೋಡಿದಾಗ ಅವಳನ್ನ ಹಿಡಿದು ಸುಮ್ಮನಿರು ಅಂದ. ತೀಕ್ಷಾ ಅಳ್ತಾ, ನಾನು ನಿನಗೇನು ಮಾಡಿಲ್ಲ, ಪ್ಲೀಸ್ ನನ್ನ ಬಿಟ್ಬಿಡು ಅಂತ ಬೇಡ್ಕೊಂಡ್ಲು. ಆದರೆ ತಾರಕ್ ಯಾವುದನ್ನು ಕೇಳಲಿಲ್ಲ. ತೀಕ್ಷಾ ಕಾರಿನ ಬಾಗಿಲು ತೆರೆದು ಹೊರಗೆ ಹಾರಿದ್ಲು. ಕಾರ್ ವೇಗವಾಗಿ ಹೋಗ್ತಿತ್ತು. ತಾರಕ್ ಸಿಟ್ಟಿನಿಂದ ಮುಷ್ಟಿ ಬಿಗಿದುಕೊಂಡ. ಕಾರ್ ನಿಂತು. ತೀಕ್ಷಾ ಎದ್ದು ಓಡೋಕೆ ಶುರು ಮಾಡಿದ್ಲು. ಆದರೆ ಕಾರ್ಗಳನ್ನ ಸುತ್ತುವರೆದವು. ತಾರಕ್ ಕಾರ್ನಿಂದ ಆಚೆ ಬಂದ. ಅವಳ ಕೂದಲನ್ನ ಹಿಡಿದಾಗ ಅವಳಿಗೆ ನೋವಿನಿಂದ ಅಳೋದು ಬಂತು. ನನ್ನ ವಿರುದ್ಧ ಹೋಗೋ ಧೈರ್ಯ ನಿನಗೆ ಎಲ್ಲಿಂದ ಬಂತು ಅಂದ. ತೀಕ್ಷಾ, ನೀನು ಯಾರು ನಾನು ಕಂಟ್ರೋಲ್ ಮಾಡೋಕೆ ಅಂದ್ಲು. ತಾರಕ್ ನಗು ಬೀರ್ತಾ, ನಾನು ನಿನ್ನ ಕೊಂಡ್ಕೊಂಡಿದ್ದೀನಿ ಅಂದ. ತೀಕ್ಷಾಗೆ ದೊಡ್ಡ ಶಾಕ್ ಆಯಿತು. ತಾರಕ್ ಅವಳನ್ನ ಎಳ್ಕೊಂಡು ಹೋಗಿ ಕಾರ್ನೊಳಗೆ ಹಾಕಿ ಲಾಕ್ ಮಾಡ್ದ. ತೀಕ್ಷಾ, ನಿನಗೆ ದ್ವೇಷ ಮಾಡ್ತೀನಿ ಅಂದ್ಲು. ಈಗ ನೀನು ನನ್ನ ಆಸ್ತಿ, ನಾನು ಹೇಳ್ದಂಗೆ ಕೇಳಬೇಕು ಅಂತ ತಾರಕ್ ಹೇಳ್ದ. ತೀಕ್ಷಾ ಅಳ್ತಾ ಬೇಡ್ಕೊಂಡ್ಲು, ಪ್ಲೀಸ್ ನನ್ನ ಹೋಗೋದು ಬಿಡು. ತಾರಕ್ ಅವಳನ್ನ ಬಲವಂತವಾಗಿ ಮುತ್ಕೊಟ್ಟು ಸೀಟಿನ ಮೇಲೆ ತಳ್ದ. ಅವಳು ಅಸಹಾಯಕಳಾಗಿ ಅಳ್ತಾ ಇದ್ಲು. ತಾರಕ್ ಬಲವಂತದಿಂದ ಅವಳೊಂದಿಗೆ ಸೇರ್ತಾ ಇದ್ದ. ಅವಳ ಮೈ ಮೇಲೆ ತನ್ನ ಗುರುತುಗಳನ್ನು ಬಿಡ್ತಿದ್ದ. ಕಾರು ಒಂದು ಅರಮನೆ ಥರದ ಮನೆ ಮುಂದೆ ನಿಂತಿತ್ತು. ತಾರಕ್ ಅವಳನ್ನ ಎಳ್ಕೊಂಡು ಹೋಗೊಂದು ರೂಮ್ನಲ್ಲಿ ಹಾಕಿ ಲಾಕ್ ಮಾಡ್ದ. ತೀಕ್ಷಾ ಬಾಗಿಲು ಬಡಿದು ಹತ್ತಲು. ಆಮೇಲೆ ಅವಳಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಪ್ಲ್ಯಾನ್ ಮಾಡಿದ್ಲು. ಕಿಟಕಿಯಿಂದ ಕೆಳಗೆ ನೋಡಿದಾಗ ಎತ್ತರ ಜಾಸ್ತಿ ಇತ್ತು. ಆದರೆ ಬೆಡ್ ಮೇಲಿಂದ ಬ್ಲ್ಯಾಂಕೆಟ್ ಹರಿದು ಅದರಿಂದ ಹಗ್ಗ ಮಾಡಿ ಕಿಟಕಿ ಮೂಲಕ ಕೆಳಗೆ ಇಳಿದ್ಲು. ಅವಳು ಬಾಡಿಗಾರ್ಡ್ಗಳಿಂದ ತಪ್ಪಿಸ್ಕೊಂಡು ಗೇಟ್ ಹತ್ರ ಬಂದಳು. ಅಲ್ಲಿ ಕಾವಲುಗಾರರ ಗಮನ ಬೇರೆ ಕಡೆ ಸಿಡಿದು ಅಲ್ಲಿಂದ ಓಡಿ ಹೋದ್ಲು. ಆದರೆ ತಾರಕ್ ಇದೆಲ್ಲವನ್ನ ಸ್ಕ್ರೀನ್ ಮೇಲೆ ನೋಡ್ತಿದ್ದ. ಅವನು ನಗ್ತಾ, ಇದು ನಿನಗೆ ಸುಲಭ ಆಗಲ್ಲ ಅಂದ್ಕೊಂಡ. ಅವನು ಕೋಪದಿಂದ ಸ್ಕ್ರೀನ್ಗೆ ಗನ್ನಿಂದ ಹೊಡೆದ.
ದೀಕ್ಷಾ ಓಡಿ ಹೋಗಿ ಕೇಶವ್ ಮನೆಗೆ ಬಂದ್ಲು. ಕೇಶವ್ ಬಾಗಿಲು ತೆರೆದು ಅವಳ ಸ್ಥಿತಿ ನೋಡಿ ಗಾಬರಿ ಆದ. ದೀಕ್ಷಾ ಅವನ್ನ ತಪ್ಕೊಂಡು ನಾ ಮದುವೆ ಆಗ್ತೀಯಾ ಅಂದ್ಲು. ಕೇಶವ್ ಆಗ್ತೀನಿ, ಆದರೆ ಏನಾಯಿತು ಅಂದ. ನಡಿ ಕೋರ್ಟ್ಗೆ ಹೋಗೋಣ ಅಂದ್ಲು. ಅವರು ಮ್ಯಾರೇಜ್ ಸ್ಟೇಷನ್ ಆಫೀಸ್ಗೆ ಹೋದರು. ದೀಕ್ಷಾ ಫಾರ್ಮ್ ಸೈನ್ ಮಾಡೋಕೆ ಹೋದಾಗ ಅಲ್ಲಿಗೆ ತಾರಕ್ ತನ್ನ ಬಾಡಿಗಾರ್ಡ್ ಜೊತೆ ಬಂದ. ದೀಕ್ಷಾ ಕೈಯಲ್ಲಿದ್ದ ಪೆನ್ನು ಕೆಳಗೆ ಬಿತ್ತು. ಕೇಶವ್ ಅವಳನ್ನ ರಕ್ಷಿಸೋಕೆ ಪ್ರಯತ್ನಿಸ್ದ, ಆದರೆ ತಾರಕ್ ಅವನ್ನ ಹೊಡೆದು ಕೆಳಗೆ ಬೀಳಿಸ್ದ. ತಾರಕ್ ದೀಕ್ಷಾಳ ಕೂದಲನ್ನು ಹಿಡಿದು ನನ್ನ ವಿರುದ್ಧ ಹೋಗ್ತೀಯಾ ಅಂತ ಗರ್ಜಿಸ್ದ. ನಾನು ನಿನ್ನ ಬೊಂಬೆ ಅಲ್ಲ ಅಂದ್ಲು. ತಾರಕ್ ನಗ್ತಾ, ನಾನು ನಿನ್ನ ಯಜಮಾನ. ಅಮಿತ್ ಕೆಲವು ಪೇಪರ್ನ ತಂದು ಕೊಟ್ಟ. ಅದನ್ನು ಓದಿದ ದೀಕ್ಷಾ ಕೆಳಗೆ ಬಿದ್ಲು. ಅವಳ ತಂದೆ ಅವಳನ್ನ 100 ಕೋಟಿಗೆ ತಾರಕ್ ಮಾರಿದ್ರು. ದೀಕ್ಷಾ ಅಲ್ಲಿ ಜೋರಾಗಿ ಅಳೋದಕ್ಕೆ ಶುರು ಮಾಡಿದ್ಲು. ತಾರಕ್ ಅವಳನ್ನ ಎತ್ಕೊಂಡು ಹೋಗುವಾಗ ಕೇಶವ್ ಕಿರ್ಚ್ದ. ಅಮಿತ್ಗೆ ಸನ್ನೆ ಮಾಡಿದಾಗ ಅಮಿತ್ ಕೇಶವ್ಗೆ ಗುಂಡು ಹೊಡೆದ. ದೀಕ್ಷಾ ಕೇಶವ್ ಸತ್ತಿದ್ದು ಗೊತ್ತಾಗಲಿಲ್ಲ. ತಾರಕ್ ಅವಳನ್ನ ರೂಮಿಗೆ ತಂದು ಬೆಡ್ ಮೇಲೆ ಎಸ್ದ. ಅವಳ ಮೇಲೆ ಬಂದಾಗ ಅವಳು ದೂರ ಇರು ಅಂದ್ಲು. ಆದರೆ ತಾರಕ್ ಈಗ ನೀನು ನನ್ನವಳು ಅಂತ ಅವಳನ್ನ ಬಲವಂತವಾಗಿ ಪಡ್ಕೊಂಡ. ದೀಕ್ಷಾಳ ಕಿರುಚಾಟ ಆ ರೂಮಿನ ತುಂಬ ಕೇಳಿಸ್ತಾ ಇತ್ತು. ಅವಳಿಗೆ ತುಂಬ ನೋವಾಗ್ತಿತ್ತು. ತಾರಕ್ ಅವಳ ಕಿವಿಯಲ್ಲಿ ಬೇರೆ ಮನುಷ್ಯನ ಹತ್ರ ಹೋಗಿ ನಿನಗೆ ಆಸೆನಾ ಅಂದ. ಸುಮಾರು 4 ಗಂಟೆ ನಂತರ ತಾರಕ್ ಅವಳನ್ನ ಬಿಟ್ಟ. ಅಷ್ಟರಲ್ಲಿ ದೀಕ್ಷಾ ಪ್ರಜ್ಞೆ ತಪ್ಪಿದ್ಲು. ಕಥೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.